ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್ಸ್ ಮೇಲೆ. ಯಾಕಂತಂದ್ರೆ ಜಾಸ್ತಿ ಪ್ರಾಬ್ಲಮ್ಸ್ ಅನ್ನ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಡಿಫ್ರೆಂಟ್ ಪ್ರಾಬ್ಲಮ್ಸ್ ಬರ್ತವೆ, ಒಂದೇ ತರ ಬರ್ತವೆ ಅಂತ ನಾವು ಹೇಳಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಕ್ವಶನ್ ಏನ್ ಕೇಳ್ತಾ ಇರೋದು, ಎ ರ್ಯಾಂಡಮ್ ವೇರಿಯಬಲ್ ಕೆ ಆಸ್ ದ ಫಾಲೋಯಿಂಗ್ ಪ್ರೊಬ್ಯಾಬಿಲಿಟಿ ಫಂಕ್ಷನ್ಸ್ ಫಾರ್ ದ ವೇರಿಯಸ್ ಎಕ್ಸ್ ವ್ಯಾಲ್ಯೂಸ್. ಸೊ ಎಕ್ಸ್ ವ್ಯಾಲ್ಯೂಗಳಿಗೆ ಅದರ ರೆಸ್ಪೆಕ್ಟಿವ್ ಪ್ರೊಬ್ಯಾಬಿಲಿಟಿ ವ್ಯಾಲ್ಯೂಸ್ ಗಳನ್ನ ಕೊಟ್ಟಿದ್ದಾರೆ. ಫೈಂಡ್ ದ ಕೆ ವ್ಯಾಲ್ಯೂ. ನೋಡಿ ಇಲ್ಲಿ ಕೆ ಗಳಿದಾವೆ. ಸೊ ಆ ಕೆ ವ್ಯಾಲ್ಯೂ ಏನು ಅಂತ ಕಂಡುಹಿಡಿದು ಆಮೇಲೆ ಎವ್ಯಾಲ್ಯೂಯೇಟ್ ಪಿ ಆಫ್ ಎಕ್ಸ್ ಲೆಸ್ ದೆನ್ 6, ಪಿ ಆಫ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 6, ಪಿ ಆಫ್ ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದೆನ್ 3 ಬಟ್ ಲೆಸ್ ದೆನ್ ಆರ್ ಈಕ್ವಲ್ ಟು 6. ನೆಕ್ಸ್ಟ್ ಆಲ್ಸೋ ಫೈಂಡ್ ದ ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಫಂಕ್ಷನ್ ಅಂತ ಅಂದ್ರೆ ಏನು, ಕ್ಯುಮ್ಯುಲೇಟಿವ್ ಡಿಸ್ಟ್ರಿಬ್ಯೂಷನ್ ಫಂಕ್ಷನ್ ಅನ್ನ ಬರೆಯೋದಕ್ಕೆ ಹೇಳ್ತಾ ಇದ್ದಾರೆ. ಸೊ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಸೊಲ್ಯೂಷನ್. ಸೊ ಸೊಲ್ಯೂಷನ್ ಅನ್ನ ಬರಿಬೇಕಾದ್ರೆ ಫಸ್ಟ್ ನಮಗೆ ಯಾವುದೇ ಒಂದು ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಅದು ಕರೆಕ್ಟ್ ಇದೆಯೋ ಇಲ್ವೋ ಅಂತ ಅನ್ನೋದಕ್ಕೆ ನಮಗೆ ಎರಡು ಕಂಡೀಷನ್ಸ್ ಬರುತ್ತೆ. ಒಂದು, ಪಿ ಆಫ್ ಎಕ್ಸ್ ವ್ಯಾಲ್ಯೂ ಮಸ್ಟ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. 0 ಇದ್ರೂ ಕೂಡ ಪರವಾಗಿಲ್ಲ, 0 ಗಿನ್ನ ಜಾಸ್ತಿ ಇರಲಿ ಅಂತ. ಅಂದ್ರೆ ನಮಗೆ ಪ್ರೊಬ್ಯಾಬಿಲಿಟಿ ಏನಾಗಿರುತ್ತೆ, 0 ಮತ್ತೆ 1 ಒಳಗಡೆ ಇರುತ್ತೆ ಅಲ್ವಾ. ಸೊ ಅದೇ ಒಂದು ಕಂಡೀಷನ್. ಪ್ರೊಬ್ಯಾಬಿಲಿಟಿ ಆಫ್ ಈಚ್ ಅಂಡ್ ಎವ್ರಿ ಎಲಿಮೆಂಟ್ ಅಥವಾ ಈಚ್ ಅಂಡ್ ಎವ್ರಿ ಎಕ್ಸ್ ವ್ಯಾಲ್ಯೂ ಮಸ್ಟ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ನೆಕ್ಸ್ಟ್ ಎರಡನೇ ಕಂಡೀಷನ್ ಏನು, ಸಮೇಷನ್ ಆಫ್ ದ ಪ್ರೊಬ್ಯಾಬಿಲಿಟಿ ಆಫ್ ಎಕ್ಸ್ ಮಸ್ಟ್ ಬಿ ಈಕ್ವಲ್ ಟು 1 ಅಂತ ಅಂದ್ರೆ ಇಲ್ಲಿ ಕೊಟ್ಟಿರುವಂತಹ ಎಲ್ಲಾ ಪಿ ಆಫ್ ಎಕ್ಸ್ ವ್ಯಾಲ್ಯೂಗಳನ್ನ ನಾನು ಆಡ್ ಮಾಡಿದ್ರೆ 1 ಗೆ ಈಕ್ವಲ್ ಆಗ್ಬೇಕು. ಈಗ ಕೆ ವ್ಯಾಲ್ಯೂನ ಈಸಿಯಾಗಿ ಕಂಡುಹಿಡಿಬಹುದಾ ಈ ಒಂದು ಕಂಡೀಷನ್ ಅನ್ನ ಯೂಸ್ ಮಾಡಿಕೊಂಡು? ಎಸ್. ಯಾಕೆ ನೋಡಿ, ಇಲ್ಲಿ 0 ಪ್ಲಸ್ ನಾನು ಆಲ್ರೆಡಿ ಹೇಳಿದ್ದೀನಿ ಪಿ ಆಫ್ ಎಕ್ಸ್ ವ್ಯಾಲ್ಯೂ 0 ಆಗಿರ್ಬೋದು, 0 ಗಿನ್ನ ಜಾಸ್ತಿ ಇರ್ಬೋದು ಅಂತ, ನೆಗೆಟಿವ್ ಅಲ್ಲಿ ಇರಬಾರ್ದು. ನೆಕ್ಸ್ಟ್ ಕೆ, ನೆಕ್ಸ್ಟ್ 2k ಇದೆ, ಪ್ಲಸ್ 2k ಪ್ಲಸ್ 3k ಪ್ಲಸ್ ಕೆ ಸ್ಕ್ವೇರ್ ಪ್ಲಸ್ 2k ಸ್ಕ್ವೇರ್ ಪ್ಲಸ್ 7k ಸ್ಕ್ವೇರ್ ಪ್ಲಸ್ k ಮಸ್ಟ್ ಬಿ ಈಕ್ವಲ್ ಟು 1 ಅಲ್ವಾ. ಯಾಕೆ, ಸಮೇಷನ್ ಆಫ್ ಪಿ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು 1. ಸೊ 0 ನ ಬಿಟ್ಟಾಕಿ, k ಪ್ಲಸ್ 2k ಅಂತ ಅಂದ್ರೆ 3k, 3k ಪ್ಲಸ್ 2k ವಿಲ್ ಬಿ 5k, 5k ಪ್ಲಸ್ 3k ಎಷ್ಟಾಯ್ತು, 8k, 8k ಪ್ಲಸ್ k ಅಂತಂದ್ರೆ 9k ಆಯ್ತು, 9k. ನೆಕ್ಸ್ಟ್ ಈ ಕಡೆ ಈಸ್ ಈಕ್ವಲ್ ಟು 1 ಇದೆ. ನೆಕ್ಸ್ಟ್ ಕೆ ಸ್ಕ್ವೇರ್ ಅನ್ನ ನೋಡೋಣ. ಕೆ ಸ್ಕ್ವೇರ್ ಪ್ಲಸ್ 2k ಸ್ಕ್ವೇರ್ ಎಷ್ಟಾಯ್ತು, 3k ಸ್ಕ್ವೇರ್, 3k ಸ್ಕ್ವೇರ್ ಪ್ಲಸ್ 7k ಸ್ಕ್ವೇರ್ ಏನಾಗುತ್ತೆ, 10k ಸ್ಕ್ವೇರ್, 10k ಸ್ಕ್ವೇರ್. ಸೊ ಇದು ಪ್ಲಸ್ ವಿಲ್ ಬಿ 9k ವಿಲ್ ಬಿ ಈಕ್ವಲ್ ಟು 1. ಸೊ ಈಗ ಏನ್ ಮಾಡ್ತೀನಿ, 10k ಸ್ಕ್ವೇರ್ ಪ್ಲಸ್ 9k ಮೈನಸ್ 1 ವಿಲ್ ಬಿ ಈಕ್ವಲ್ ಟು 0. ಪ್ಲಸ್ 1 ಅನ್ನ ಈ ಕಡೆ ತಂದ್ರೆ ಮೈನಸ್ 1. ಸೊ ಫ್ಯಾಕ್ಟರೈಸ್ ಮಾಡಿ. ಸೊ ಫ್ಯಾಕ್ಟರೈಸ್ ಮಾಡಿದಾಗ ಏನಾಗುತ್ತೆ, 10k ಸ್ಕ್ವೇರ್ ಪ್ಲಸ್ 10k ಮೈನಸ್ 1k ಮೈನಸ್ 1. ಸೊ 1k ಅನ್ನ ನಾವು k ಅಂತ ಬರಿಬೋದಾ? ಎಸ್, ಸಿಂಪಲ್. 1 ಇಂಟು k ವಿಲ್ ಬಿ k ಇಟ್ ಸೆಲ್ಫ್. ಸೊ ಏನ್ ಮಾಡಿದ್ವಿ ನಾವು, 9k ಅನ್ನ ನಾವು 10k ಮೈನಸ್ k ಅಂತ ಬರ್ದಿದ್ವಿ. 10k ಮೈನಸ್ k ಅಂದ್ರೆ 9k ಅಲ್ವಾ. ಎಸ್, ಮೈನಸ್ 1 ಹಂಗೆ ಇರುತ್ತೆ, ವಿಚ್ ವಿಲ್ ಬಿ ಈಕ್ವಲ್ ಟು 0. ಸೊ ಇವಾಗ ಏನ್ ಮಾಡ್ತೀನಿ, ಇವರಿಬ್ರಲ್ಲಿ ಕಾಮನ್ ಏನಿದೆ, ಕಾಮನ್ ಇರುವಂತದ್ದು 10 ಇವರಿಬ್ರಲ್ಲೂ ಇದೆ, k ಕೂಡ ಇವರಿಬ್ರಲ್ಲೂ ಇದೆ. ಸೊ ಅದಕ್ಕೋಸ್ಕರ 10k ಅನ್ನ ನಾನು ಕಾಮನ್ ಆಗಿ ಹೊರಗಡೆ ತೆಗಿತೀನಿ. ಇದರಲ್ಲಿ 10k ಅನ್ನ ಹೊರಗಡೆ ತೆಗೆದ್ರೆ ಇನ್ನೂ ಒಂದು k ಉಳ್ಕೊಳುತ್ತೆ, ಯಾಕಂದ್ರೆ k ಸ್ಕ್ವೇರ್ ಇರೋದು. ಸೊ k ಹಂಗೆ ಉಳ್ಕೊಳುತ್ತೆ. ಪ್ಲಸ್ ನೋಡಿ ಇಲ್ಲಿ 10k ಅಷ್ಟನ್ನು ಹೊರಗಡೆ ತೆಗೆದ್ರೆ ಏನು ಉಳ್ಕೊಂತು, 1 ಮಾತ್ರ ಉಳ್ಕೊಂತು. ನೆಕ್ಸ್ಟ್ ಈ ಸೈಡ್ ಅಲ್ಲೂ ಕೂಡ k ಪ್ಲಸ್ 1 ಹಂಗೆ ಉಳ್ಕೋಬೇಕು. ಅಂತಂದ್ರೆ ಇವರಿಬ್ರಲ್ಲೂ ಕೂಡ ನನಗೆ k ಪ್ಲಸ್ 1 ಹಂಗೆ ಉಳ್ಕೋಬೇಕು. ಸೊ ಅವಾಗ ಏನ್ ಮಾಡೋದು, ಮೈನಸ್ ಅನ್ನ ಹೊರಗಡೆ ತೆಗೆದ್ರಾಯ್ತು, ಸರಿನಾ. ಇವಾಗ ಮೈನಸ್ ಅನ್ನ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ k ಆಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ 1 ಆಗುತ್ತೆ, ಸರಿನಾ. ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ಏನಾದ್ರೂ ಮೈನಸ್ ಅನ್ನ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ವಿಚ್ ಮಸ್ಟ್ ಬಿ ಈಕ್ವಲ್ ಟು 0. ಸೊ ಇವಾಗ ಏನಾಯ್ತು, ಮೈನಸ್ ಇದೆ ಅಂತಂದ್ರೆ ಮೈನಸ್ 1 ಇದ್ದಂಗೆ, ಏನೂ ಇಲ್ಲ ಅಂತಂದ್ರೆ 1. ಸೊ ಇವಾಗ ಇವರಿಬ್ರು ಕೂಡ ನಾವು ಸಪರೇಟ್ ಆಗಿ ಬರೆಯೋಣ. 10k ಮೈನಸ್ 1 ಮತ್ತೆ k ಪ್ಲಸ್ 1 ವಿಲ್ ಬಿ ಈಕ್ವಲ್ ಟು 0. ಇಲ್ಲಿ ಕಾಮನ್ ಇದೆ k ಪ್ಲಸ್ 1, ಒಂದ್ಸಲಿ ಬರ್ಕೊಳ್ಳಿ. 10k ಮೈನಸ್ 1 ಒಂದ್ಸಲಿ ಬರ್ಕೊಳ್ಳಿ, ವಿಚ್ ಮಸ್ಟ್ ಬಿ ಈಕ್ವಲ್ ಟು 0. ಸೊ ವ್ಯಾಲ್ಯೂ ಏನಾಗ್ಬೋದು, 10k ಮೈನಸ್ 1 ವಿಲ್ ಬಿ ಈಕ್ವಲ್ ಟು 0 ಅಥವಾ k ಪ್ಲಸ್ 1 ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 0. ಇವೆರಡರಲ್ಲಿ ಯಾವ್ದಾದ್ರು ಒಂದಾಗ್ಬೋದು. ಸೊ ಇವಾಗ 10k ವಿಲ್ ಬಿ ಈಕ್ವಲ್ ಟು ಮೈನಸ್ 1 ಅನ್ನ ಆ ಕಡೆ ಕಳಿಸಿದ್ರೆ ಪ್ಲಸ್ 1 ಆಗುತ್ತೆ, ಈ 10 ಅನ್ನ ಈ ಕಡೆ ಕಳಿಸಿದ್ರೆ ಡಿನಾಮಿನೇಟರ್ ಬರುತ್ತೆ, ಸರಿನಾ. ಮಲ್ಟಿಪ್ಲಿಕೇಶನ್ ಅಲ್ಲಿ ಇತ್ತು k ಜೊತೆ, ಸೊ ಈ ಕಡೆ ಕಳಿಸಿದಾಗ ಡಿನಾಮಿನೇಟರ್ ಬರುತ್ತೆ. k ವ್ಯಾಲ್ಯೂ 1/10 ಬಂದಿದೆ. ಈ ಒಂದು ಕಂಡೀಷನ್ ಅನ್ನ ನೋಡಿದ್ರಿ, k ಈಸ್ ಈಕ್ವಲ್ ಟು ಮೈನಸ್ 1 ಬರುತ್ತೆ. ನನಗೆ k ವ್ಯಾಲ್ಯೂ ಮೈನಸ್ 1 ಬರಂಗಿಲ್ಲ, ಗ್ರೇಟರ್ ದೇನ್ ಆರ್ ಈಕ್ವಲ್ ಟು 0 ಇರಬೇಕು. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀವಿ ಅಂತಂದ್ರೆ ಇದನ್ನ ನಾವು ತಗೊಳಲ್ಲ. Since k value is negative, we will not consider it. Only positive values or zeros. 0 ಅಥವಾ 0 ಕಿಂತ ಜಾಸ್ತಿ ಇರೋದನ್ನ ಮಾತ್ರ ತಗೋಬೇಕು. So therefore k is equal to 1/10 as it is
ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಸರಿನಾ. ಆಸ್ ಕೆ ವ್ಯಾಲ್ಯೂ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂತ ಬರೆದ್ರೈತೆ. ಆಸ್ ಇಟ್ ಈಸ್ ಅಥವಾ ಆಸ್ 1/10 ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂತ ಬರಿಬಹುದು ಸರಿನಾ. ಎಸ್, ನೆಕ್ಸ್ಟ್ ಇವಾಗ ನನಗೆ ಕೆ ವ್ಯಾಲ್ಯೂ ಗೊತ್ತಾಗಿದೆ ಏನು 1/10. ಸೊ 1/10 ಅನ್ನ ನಾವೇನಾದ್ರೂ ಕೂಡ ಡೆಸಿಮಲ್ ಅಲ್ಲಿ ಇಟ್ಕೊಂತೀನಿ ಅಂತಂದ್ರೆ ಎಷ್ಟಾಗುತ್ತೆ 0.1 ಅಲ್ವಾ. ಸೊ 1/10 ಅಂತಂದ್ರೆ 0.1 ಆತ್. ಈಗ ಈ ಟೇಬಲ್ ಅನ್ನ ರಿಫಾರ್ಮ್ ಮಾಡ್ಕೊಳ್ಳಿ. ರಿಫಾರ್ಮ್ ಅಂತಂದ್ರೇನು, ಎಲ್ಲೆಲ್ಲಿ ಕೆ ಇದೆ ಅಲ್ಲಿಗೆಲ್ಲ 0.1 ಅನ್ನ ಹಾಕಿ. ಸೊ ಎಕ್ಸ್ ನೆಕ್ಸ್ಟ್ ಪಿ ಆಫ್ ಎಕ್ಸ್ ಟೇಬಲ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸ್ಕೇಲ್ ಅನ್ನ ಯೂಸ್ ಮಾಡಿ ನೀವು, ನಾನು ಕೈಯಲ್ಲೇ ಹಿಂಗೆ ಹಾಕ್ತಾ ಇದ್ದೀನಿ. ಏನು ಎಕ್ಸ್ ವ್ಯಾಲ್ಯೂಸ್ ಇರೋದು 1 ಇದೆ, 2 0 1 2 ನೆಕ್ಸ್ಟ್ 3 ನೆಕ್ಸ್ಟ್ 4 ನೆಕ್ಸ್ಟ್ 5 ನೆಕ್ಸ್ಟ್ 6 ನೆಕ್ಸ್ಟ್ 7. ಈಗ ಎಲ್ಲೆಲ್ಲಿ ಕೆ ಇದೆ ಅಲ್ಲೆಲ್ಲ 0.1 ಅನ್ನ ಪ್ಲೇಸ್ ಮಾಡಿ. ಸೊ 0 ಇದೆ, ಸೊ ಡೈರೆಕ್ಟ್ ಆಗಿ 0 ಬರೀರಿ. ಕೆ ಅಂತಂದ್ರೇನು 0.1. ನೆಕ್ಸ್ಟ್ 2k ಇದೆ, ಸೊ 2 ಇಂಟು 0.1 ಅಂತಂದ್ರೆ 0.2. 2k 0.1 ಇಂಟು 2 ಅಂತಂದ್ರೆ 0.2. 3 ಇಂಟು ಕೆ ಅಂತಂದ್ರೆ 3 ಇಂಟು 0.1 ಏನಂತೆ 0.3. ಕೆ ಸ್ಕ್ವೇರ್, ಸೊ ಕೆ ಸ್ಕ್ವೇರ್ ಅಂತಂದ್ರೆ 0.1 ಹೋಲ್ ಸ್ಕ್ವೇರ್. ಸೊ 0.1 ಹೋಲ್ ಸ್ಕ್ವೇರ್ ಅಂತಂದ್ರೆ ಎಷ್ಟು ಬರುತ್ತೆ 0.01 ಬರುತ್ತೆ. ನೆಕ್ಸ್ಟ್ 2k ಸ್ಕ್ವೇರ್, ಸೊ ಕೆ ಸ್ಕ್ವೇರ್ ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ ಎಷ್ಟು 0.01. ಸೊ 0.01 ಇಂಟು 2 ಏನಾಗುತ್ತೆ 0.02 ಆಗುತ್ತೆ. ನೆಕ್ಸ್ಟ್ 7k ಸ್ಕ್ವೇರ್, 7 ಇಂಟು ಕೆ ಸ್ಕ್ವೇರ್ ವ್ಯಾಲ್ಯೂ ಏನು ಬಂದಿತ್ತು 0.01 ಬಂದಿತ್ತು. ಪ್ಲಸ್ ಕೆ ವ್ಯಾಲ್ಯೂ ಏನಿದೆ ನಮಗೆ 0.1 ಇದೆ. ಸೊ 0.07 ಪ್ಲಸ್ 0.1 ಏನಾಗುತ್ತೆ 0.17 ಆಗುತ್ತೆ. ಗೊತ್ತಾಯ್ತಾ. ಎಸ್, ಸೊ ಇಲ್ಲಿ 0.17 ಅಂತ ಬರೀರಿ. ನೆಕ್ಸ್ಟ್ ಅವ್ರ ಕ್ವಶನ್ ಏನ್ ಕೇಳ್ತಾ ಇದ್ದಾರೆ, ಈಗ ಕೆ ವ್ಯಾಲ್ಯೂನ ಕಂಡಿಡ್ದಾಯ್ತು. ಸೊ ಮೊದಲನೇದು ಕ್ಯಾನ್ಸರ್ ಇದು ಸರಿನಾ, ಮೊದಲನೇದು ಕ್ಯಾನ್ಸರ್ ಅಂತ ಬರ್ಕೊಳ್ಳಿ. ಈಗ ಎರಡನೇದು ಏನ್ ಕೇಳ್ತಾ ಇದ್ದಾರೆ, ಎವ್ಯಾಲ್ಯೂಯೇಟ್ ಪಿ ಆಫ್ ಎಕ್ಸ್ ಲೆಸ್ ದೆನ್ 6. ಸೊ ಎರಡನೇ ಕ್ವಶನ್ಗೆ ಹೋಗೋಣ. ಪಿ ಆಫ್ ಎಕ್ಸ್ ಲೆಸ್ ದೆನ್ 6 ಅಂತಂದ್ರೆ ನೋಡಿ, ಇಲ್ಲಿ ಲೆಸ್ ದೆನ್ 6 ಅಂತಂದ್ರೆ 6 ಅನ್ನು ಕೂಡ ನಾನು ಇನ್ಕ್ಲೂಡ್ ಮಾಡಂಗಿಲ್ಲ. 6 ಗಿನ್ನ ಕಡಿಮೆ ಅಂತಂದ್ರೆ 0 1 2 3 4 5 ಇದಷ್ಟು ಕೂಡ ಕಂಡುಹಿಡಿಬೇಕು. ಗೊತ್ತಾಯ್ತಾ. 0 1 2 3 4 5 ಮಾತ್ರ, 6 ಮತ್ತೆ 7 ತಾಣಂಗಿಲ್ಲ. ಯಾಕೆ, ಲೆಸ್ ದೆನ್ 6 ಅಂತ ಹೇಳಿರೋದು. ಸೊ ವಿಲ್ ಬಿ ಈಕ್ವಲ್ ಟು ಪ್ರೊಬಬಿಲಿಟಿ ಆಫ್ 0 ಪ್ಲಸ್ ಪ್ರೊಬಬಿಲಿಟಿ ಆಫ್ 1 ಪ್ಲಸ್ ಪ್ರೊಬಬಿಲಿಟಿ ಆಫ್ 2 ಪ್ಲಸ್ ಪ್ರೊಬಬಿಲಿಟಿ ಆಫ್ 3 ಪ್ಲಸ್ ಪ್ರೊಬಬಿಲಿಟಿ ಆಫ್ 4 ಪ್ಲಸ್ ಪ್ರೊಬಬಿಲಿಟಿ ಆಫ್ 5. 6 ಅನ್ನ ಕನ್ಸಿಡರ್ ಮಾಡಂಗಿಲ್ಲ. ಯಾಕೆ, ಲೆಸ್ ದೆನ್ ಮಾತ್ರ ಕೊಟ್ಟಿರೋದು, ಈಕ್ವಲ್ ಟು ಕೊಟ್ಟಿಲ್ಲ. ಈಗ ಪಿ ಆಫ್ 0 ವ್ಯಾಲ್ಯೂ ಏನಿದೆ ನಮಗೆ, ಪಿ ಆಫ್ 0 ವ್ಯಾಲ್ಯೂ 0 ಪ್ಲಸ್ ಪಿ ಆಫ್ 1 ವ್ಯಾಲ್ಯೂ 0.1 ಪ್ಲಸ್ ಪಿ ಆಫ್ 2 ವ್ಯಾಲ್ಯೂ 0.2 ಪಿ ಆಫ್ 3 ವ್ಯಾಲ್ಯೂ 0.2 ಪ್ಲಸ್ ಪಿ ಆಫ್ 4 ವ್ಯಾಲ್ಯೂ 0.3 ಪ್ಲಸ್ ಪಿ ಆಫ್ 5 ವ್ಯಾಲ್ಯೂ 0.01. ಸೊ ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿ ವ್ಯಾಲ್ಯೂ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ 0.1 ಪ್ಲಸ್ 0.2 ಪ್ಲಸ್ 0.2 ಪ್ಲಸ್ 0.3 ಪ್ಲಸ್ 0.01. ಸೊ ವ್ಯಾಲ್ಯೂ ಎಷ್ಟಾಯ್ತು 0.81 ಆಗುತ್ತೆ. 3 2 5 6 7 8 ಎಷ್ಟಾಯ್ತು 0.81. ಗೊತ್ತಾಯ್ತಾ. ಇಷ್ಟೇ ಸಿಂಪಲ್. ಸೊ ಪಿ ಆಫ್ ಎಕ್ಸ್ ಲೆಸ್ ದೆನ್ 6 ಸಿಕ್ತು. ನೆಕ್ಸ್ಟ್ ಪಿ ಆಫ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 6. ಸೊ ಪಿ ಆಫ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 6 ಅಂತಂದ್ರೆ 6 ಕೂಡ ಇನ್ಕ್ಲೂಡ್ ಆಗಿರುತ್ತೆ, ಈಕ್ವಲ್ ಟು ಇರೋದ್ರಿಂದ ಗ್ರೇಟರ್ ವ್ಯಾಲ್ಯೂ. ಸೊ 6 ಮತ್ತೆ 7 ಇವೆರಡನ್ನು ಕೂಡ ನಾವು ಆಡ್ ಮಾಡ್ಬೇಕು. ಮುಂದೆ ಯಾವುದೇ ಎಲಿಮೆಂಟ್ ಇಲ್ಲ. ಸೊ ಪಿ ಆಫ್ 6 ಪ್ಲಸ್ ಪಿ ಆಫ್ 7. ಸೊ ಪಿ ಆಫ್ 6 ವ್ಯಾಲ್ಯೂ ಏನಿದೆ 0.02 ಪ್ಲಸ್ ಪಿ ಆಫ್ 7 ವ್ಯಾಲ್ಯೂ 0.17. ಸೊ ಆಡ್ ಮಾಡಿ ವ್ಯಾಲ್ಯೂ ಏನಾಗುತ್ತೆ 0.02 ಪ್ಲಸ್ 0.17 ವ್ಯಾಲ್ಯೂ ಎಷ್ಟು ಬಂತು 0.19. ಸೊ ವ್ಯಾಲ್ಯೂ ಇಸ್ 0.19. ನೆಕ್ಸ್ಟ್ ಪಿ ಆಫ್ ಎಕ್ಸ್ ವೇರ್ ಎಕ್ಸ್ ವ್ಯಾಲ್ಯೂ ವಿಲ್ ಬಿ ಗ್ರೇಟರ್ ದೆನ್ 3 ಬಟ್ ಇಟ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 6 ಅಂತಂದ್ರೆ 3 ಇಂದ ದೊಡ್ಡದು, ಅವ್ರು ಈಕ್ವಲ್ ಟು ಅಂತ ಹೇಳಿಲ್ಲ, 3 ಇಂದ ದೊಡ್ಡದು. ನೆಕ್ಸ್ಟ್ ಲೆಸ್ ದೆನ್ ಆರ್ ಈಕ್ವಲ್ ಟು 6 ಅಂತಂದ್ರೆ 6 ಗಿನ್ನ ಕಡಿಮೆ ಅಥವಾ 6ಗೂ ಕೂಡ ಈಕ್ವಲ್. 4 5 6 ಅನ್ನ ಮಾತ್ರ ಕನ್ಸಿಡರ್ ಮಾಡ್ಬೇಕು. ಪಿ ಆಫ್ 3 ಲೆಸ್ ದೆನ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 6 ಅಂತ ಕೊಟ್ಟಿರೋದು. ಸೊ ಪಿ ಆಫ್ 4 ಪ್ಲಸ್ ಪಿ ಆಫ್ 5 ಪ್ಲಸ್ ಪಿ ಆಫ್ 6. ಸೊ ಪಿ ಆಫ್ 4 ವ್ಯಾಲ್ಯೂ ಏನು ಬಂದಿದೆ ನನಗೆ 0.3, ಪಿ ಆಫ್ 5 ವ್ಯಾಲ್ಯೂ 0.01 ಪ್ಲಸ್ ಪಿ ಆಫ್ 6 ವ್ಯಾಲ್ಯೂ 0.02. ವ್ಯಾಲ್ಯೂ ಎಷ್ಟಾಗುತ್ತೆ ಕ್ಯಾಲ್ಕುಲೇಟರ್ನ ಯೂಸ್ ಮಾಡಿ. 0.3 ಪ್ಲಸ್ 0.01 ಪ್ಲಸ್ 0.02 ವ್ಯಾಲ್ಯೂ ಎಷ್ಟು ಬಂತು 0.33. ನೆಕ್ಸ್ಟ್ ಕ್ಯುಮ್ಯುಲೇಟಿವ್ ಅನ್ನ ಕಂಡುಹಿಡಿತಾ ಹೋಗೋಣ. ಇಲ್ಲಿ ಆಲ್ಸೋ ಫೈಂಡ್ ದ ಪ್ರೊಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಫಂಕ್ಷನ್ ಅಂತ ಕೇಳಿದರೆ, ಸೊ ಅದನ್ನ ಕಂಡುಹಿಡಿಯೋಣ.
ಸೊ ಈಗ ಪ್ರೊಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಫಂಕ್ಷನ್ ಅಂತ ಅಂದ್ರೂ ಒಂದೇ, ಕ್ಯುಮ್ಯುಲೇಟಿವ್ ಪ್ರೊಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಫಂಕ್ಷನ್ ಅಂತ ಅಂದ್ರೂ ಒಂದೇ. ಸೊ ಅದನ್ನ ಯಾವ ರೀತಿ ಬರೆಯೋದು, ಬರೀರಿ ಕ್ಯುಮ್ಯುಲೇಟಿವ್ ಪ್ರೊಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಫಂಕ್ಷನ್ ಯಾವ ರೀತಿ ಕಂಡುಹಿಡಿಯೋದು, ಸೇಮ್ ಟೇಬಲ್ ಅನ್ನ ಬರೀರಿ. ಎಕ್ಸ್ ನೆಕ್ಸ್ಟ್ ಪಿ ಆಫ್ ಎಕ್ಸ್ ಅನ್ನ ಬರ್ಕೊಳ್ಳಿ. ಸೊ ಎಕ್ಸ್ ವ್ಯಾಲ್ಯೂ ಎಲ್ಲಿಂದ ಎಲ್ಲಿವರೆಗೂ ಇದಾವೆ, 0 ಇಂದ 7 ವರೆಗೂ ಇದಾವೆ, ಅವಷ್ಟನ್ನು ಕೂಡ ಬರ್ಕೊಳ್ಳಿ. 0 ಇಂದ 7 ವರೆಗೂ 0 1 2 3 ನೆಕ್ಸ್ಟ್ 4 ನೆಕ್ಸ್ಟ್ 5 ನೆಕ್ಸ್ಟ್ 6 ಮತ್ತೆ 7. ಸೊ ಇವಾಗ ಬರೆಯೋದು ನೀಟಾಗಿ ನೋಡ್ಕೋಬೇಕು. ಮೊದಲನೇದು 0 ಯಾವ ರೀತಿ ಇದೆ ಅದನ್ನ ಹಂಗೆ ಬರೀರಿ. ಈಗ ನೆಕ್ಸ್ಟ್ ಯಾವ್ದಿರೋದು 0.1. ಸೊ ಅದನ್ನ ಇದಕ್ಕೆ ಆಡ್ ಮಾಡಬೇಕು ಪ್ರೀವಿಯಸ್ ಒನ್ಗೆ, ಸರಿನಾ. 0.1 ಪ್ಲಸ್ 0 ಏನಾಗುತ್ತೆ 0.1 ಹಂಗೆ ಉಳ್ಕೊಳುತ್ತೆ. ನೆಕ್ಸ್ಟ್ 0.2 ಇದೆ, ಸೊ ಅದನ್ನ ಪ್ರೀವಿಯಸ್ ಒನ್ಗೆ ಆಡ್ ಮಾಡಬೇಕು. ಸೊ 0.1 ಪ್ಲಸ್ 0.2 ಏನಾಗುತ್ತೆ 0.3. ನೆಕ್ಸ್ಟ್ 3ಗೆ ಏನಿದೆ 0.2 ಇದೆ, 0.2 ಪ್ಲಸ್ ಪ್ರೀವಿಯಸ್ 0.3. ಸೊ 0.3 ಪ್ಲಸ್ 0.2 ಅಂತಂದ್ರೆ 0.5 ಆಯ್ತು. ನೆಕ್ಸ್ಟ್ 4ನೇದಕ್ಕೆ ಏನಿದೆ 0.3. ಸೊ 0.3 ಪ್ಲಸ್ 0.5 ಅಂತಂದ್ರೆ 0.8. ನೆಕ್ಸ್ಟ್ 5ಗೆ 0.01 ಇದೆ, ಸೊ ಇಲ್ಲಿ 0.8ಗೆ ಆಡ್ ಮಾಡಿ 0.81 ಆದಂಗಾಯ್ತು, ಸರಿನಾ. ನೆಕ್ಸ್ಟ್ 6ಗೆ 0.02 ಇದೆ, ಸೊ ಇದಕ್ಕೆ ಆಡ್ ಮಾಡಿ 0.83 ಆದಂಗಾಗುತ್ತೆ. ನೆಕ್ಸ್ಟ್ 0.17 ಅನ್ನ 0.83ಗೆ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ, 1 ಬರುತ್ತೆ. ಗೊತ್ತಾಯ್ತಾ. ಪ್ರೀವಿಯಸ್ ವ್ಯಾಲ್ಯೂಗೆ ಆಡ್ ಮಾಡ್ತಾ ಹೋಗ್ಬೇಕು, ಒಂಥರ ಒಂದೊಂದೇ ಸ್ಟೆಪ್ ಅನ್ನ ಆಡ್ ಮಾಡ್ತಾ ಹೋದಂಗೆ ಕೊನೆಯಲ್ಲಿ ಇಲ್ಲಿಗೆ ನನಗೆ 1 ಬರಬೇಕು, ಸರಿನಾ. ಪ್ರೊಬಬಿಲಿಟಿ ಯಾವತ್ತಿದ್ರು 0 ಇಂದ 1 ಒಳಗಡೆ ಇರುತ್ತೆ ಅಂತ ಇದು ತೋರಿಸ್ತಾ ಹೋಗ್ತಾ ಇದೆ, ಅಷ್ಟೇ ಸಿಂಪಲ್. ಸೊ ಇಷ್ಟನ್ನ ಬರೀರಿ, ಸ್ಟೆಪ್ ಬೈ ಸ್ಟೆಪ್ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ವಿಡಿಯೋ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಪ್ಲೇ ಲಿಸ್ಟ್ ಮುಖಾಂತರ ನೀವು ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.